ಆಕ್ಸಿಡೆಂಟ್ ತಡೆಯಲು ರಸ್ತೆಗೆ ಹಂಪ್ಸ್ ಹಾಕೋದು ಸಾಮಾನ್ಯ. ಆದರೆ ಇಲ್ಲೊಬ್ಬ ನಿಯಮ ಉಲ್ಲಂಘಿಸಿ ರಾಜ್ಯ ಹೆದ್ದಾರಿಗೆ ಹಂಪ್ಸ್ ಹಾಕಿಸಿದ್ದಾನೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಮಲ್ಕೋನಹಳ್ಳಿ ಗೇಟ್ ಬಳಿ ಜೆಡಿಎಸ್ ಮುಖಂಡ ತನ್ನ ಲಾಭಕ್ಕೆ ಹಂಪ್ಸ್ ನಿರ್ಮಾಣ ಮಾಡಿದ್ದಾನೆ. ಇತ್ತೀಚೆಗೆ ಮಲ್ಕೋನಹಳ್ಳಿ ಗೇಟ್ ಬಳಿ ಪೆಟ್ರೋಲ್ ಬಂಕ್ ಸ್ಥಾಪಿಸಿದ್ದ ಗ್ರಾಮ ಪಂಚಾಯತ್ ಸದಸ್ಯನೂ ಆಗಿರೋ ಜೆಡಿಎಸ್ ಮುಖಂಡ ಶಿವಲಿಂಗು ತನ್ನ ಪೆಟ್ರೋಲ್ ಬಂಕ್ನ ವ್ಯಾಪಾರ ಹೆಚ್ಚಿಸಿಕೊಳ್ಳಲು ಹಂಪ್ಸ್ ಹಾಕಿದ್ದಾನೆಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಅವೈಜ್ಞಾನಿಕ ಹಂಪ್ಸ್ ತೆರವು ಮಾಡುವಂತೆ ವಾಹನ ಸವಾರರು ಸ್ಥಳೀಯರು ಮನವಿ ಮಾಡಿದ್ರೆ ಅವರ ಮೇಲೂ ದರ್ಪ ತೋರಿದ್ದಾನೆಂದು ಆರೋಪಿಸಲಾಗಿದೆ. ಇತ್ತ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ. ಜೆಡಿಎಸ್ ಶಾಸಕ ಎಚ್.ಡಿ. ಮಂಜು ತೆರವು ಮಾಡಲು ಸೂಚನೆ ನೀಡುತ್ತೇನೆ ಅಂದಿದ್ದಾರೆ. ಸ್ಯಾಂಡಲ್ವುಡ್ ನಟ ಖ್ಯಾತ ನಿರ್ಮಾಪಕ ಕೆ ಮಂಜು ಪುತ್ರ ನಟ ಶ್ರೇಯಸ್ ಕಾರು ಅಪಘಾತಕ್ಕೀಡಾಗಿದೆ. ವಿಷ್ಣುಪ್ರಿಯಾ ಸಿನಿಮಾದ ಪ್ರಮೋಷನ್ ಮಾಡಲು ಬೆಂಗಳೂರಿನಿಂದ ದಾವಣಗೆರೆಗೆ ಶ್ರೇಯಸ್ ಬಿಎಂಡಬ್ಲ್ಯೂ ಕಾರಿನಲ್ಲಿ ತೆರಳುತ್ತಿದ್ರು. ಈ ವೇಳೆ ಶಿರಾ ಬಳಿ ಕಾರು ಮತ್ತು ಲಾರಿ ಮಧ್ಯೆ ಅಪಘಾತ ನಡೆದಿದೆ. ಓವರ್ಟೇಕ್ ಮಾಡಲು ಬಂದ ಲಾರಿ ಶ್ರೇಯಸ್ ಅವರಿದ್ದ ಕಾರಿಗೆ ಗುದ್ದಿ ಹೋಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದ ಶ್ರೇಯಸ್ ಮಂಜು ಮತ್ತು ಉಳಿದವರು ಅಪಾಯದಿಂದ ಪಾರಾಗಿದ್ದಾರೆ. ಮೆಟ್ರೋ ದರ ಏರಿಕೆಯಿಂದ ಪ್ರಯಾಣಿಕರ ಸಂಖ್ಯೆ ಭಾರಿ ಇಳಿಕೆಯಾಗಿದೆ. ಹೀಗಾಗಿ ದರ ಏರಿಕೆ ಬಳಿಕ ಪ್ರಯಾಣಿಕರ ಸಂಖ್ಯೆ ಎಷ್ಟು ಕಡಿಮೆ ಆಗಿದೆ ಅಂತ ಮಾಹಿತಿ ಸಂಗ್ರಹಿಸಲು ಬಿಎಂಆರ್ಸಿಎಲ್ ಮುಂದಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಬಿಎಂಆರ್ಸಿಎಲ್ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಯಶವಂತ್ ಚೌಹಾಣ್, ಪ್ರಯಾಣಿಕರ ಸಂಖ್ಯೆ ಯಾವ ಕಾರಣಕ್ಕೆ ಕಡಿಮೆಯಾಗಿದೆ ಅನ್ನೋದನ್ನ ಕಂಡು ಹಿಡಿಯಬೇಕಿದೆ. ಲೋಪದೋಷಗಳಾಗಿದ್ರೆ ಸರಿಪಡಿಸಿಕೊಳ್ತೇವೆ. ಆದರೆ ಇಲ್ಲಿಯವರೆಗೆ ಯಾವುದೇ ಲೋಪದೋಷ ಆಗಿರೋದು ಕಂಡು ಬಂದಿಲ್ಲ. ದರ ಪರಿಷ್ಕರಣೆ ಸಮಿತಿ ಕೊಟ್ಟಿರುವ ದರ ಪರಿಷ್ಕರಣೆ ಮೆಟ್ರೋ ಕಾನೂನಿಗೆ ಬದ್ಧವಾಗಿದೆ. ಅದನ್ನ ನಾವು ಮೇಲೆ ಕೆಳಗೆ ಏನೂ ಮಾಡಲು ಸಾಧ್ಯವಿಲ್ಲ. ಇದರ ಮೇಲೆ ಏನಾದರೂ ಬದಲಾವಣೆ ಮಾಡಬೇಕು ಅಂದ್ರೆ ಕಾನೂನಿನಡಿಯಲ್ಲಿ ವಿಚಾರಣೆ ಮಾಡಬೇಕಿದೆ ಅಂದ್ರು. ಮೆಟ್ರೋ ದರ ಏರಿಕೆ ಎಫೆಕ್ಟ್ ಇಂದ ಬಿಎಂಟಿಸಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಮೆಟ್ರೋ ಬಿಟ್ಟು ಬಿಎಂಟಿಸಿ ಹತ್ತಿದವರಲ್ಲಿ ಪುರುಷರ ಸಂಖ್ಯೆ ಹೆಚ್ಚಳವಾಗಿದೆ. ಮಹಿಳೆಯರಿಗೆ ಫ್ರೀ ಬಸ್ನಿಂದ ಪುರುಷರ ಪ್ರಯಾಣಿಕರು ಹೆಚ್ಚು ಮೆಟ್ರೋ ಬಳಕೆ ಮಾಡ್ತಿದ್ರು. ಆದ್ರೀಗ ಮೆಟ್ರೋ ದರ ಏರಿಕೆ ಬಳಿಕ ಮತ್ತೆ ಬಿಎಂಟಿಸಿ ಕಡೆಗೆ ಶಿಫ್ಟ್ ಆಗಿದ್ದಾರೆ. ದರ ಏರಿಕೆಗೆ ಮುನ್ನ ಬಿಎಂಟಿಸಿಯಲ್ಲಿ 12ರಿಂದ 13 ಲಕ್ಷ ಜನರು ಓಡಾಟ ಮಾಡ್ತಿದ್ರು. ಮೆಟ್ರೋ ದರ ಏರಿಕೆ ಬಳಿಕ 15,04,000ಕ್ಕೆ ಏರಿಕೆಯಾಗಿದೆ. ಇದರಿಂದ ಬಿಎಂಟಿಸಿಗೆ 5,80,00,000 ಆದಾಯವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.